ಮೇ 27ರವರೆಗೆ ಕೊಡಗು ಜಿಲ್ಲೆಯ ಹವಾಮಾನ ವರದಿ ಮತ್ತು ಕೃಷಿಕರಿಗೆ ಸೂಚನೆ. ಜಿಲ್ಲೆಯಲ್ಲಿ ಮಳೆ ಬರುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31ರಿಂದ 32 ಡಿಗ್ರಿ ಸೆಲ್ಸಿಯಸ್ ಇದ್ದು, ಕನಿಷ್ಠ ಉಷ್ಣಾಂಶ 20ರಿಂದ 21 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 90ರಿಂದ 93ರಷ್ಟಿದ್ದು, ಮಧ್ಯಾಹ್ನದ ತೇವಾಂಶ 54ರಿಂದ 58ರಷ್ಟು ಇರಲಿದೆ. ಗಾಳಿಯು ಗಂಟೆಗೆ 4ರಿಂದ 6 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯ ರೈತರು ಸತತ ಮಳೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಕಾಫಿ ಮತ್ತು ಮೆಣಸಿನ ತೋಟಗಳಲ್ಲಿ ನೀರು ನಿಲ್ಲದಂತೆ ಜಾಗೃತೆ ವಹಿಸಿ. ಮಳೆ ನಿಲ್ಲುವವರೆಗೆ ಗೊಬ್ಬರ ಮತ್ತು ಔಷಧ ಸಿಂಪಡಣೆಯನ್ನು ಮುಂದೂಡಿ ಹಾಗೂ ಜಾನುವಾರುಗಳನ್ನು ಒಣಪ್ರದೇಶದಲ್ಲಿ ಇಡಿ. ಸತತ ಮಳೆಯ ಮುನ್ಸೂಚನೆ ಇರುವುದರಿಂದ ಕಾಫಿ, ಕಾಳುಮೆಣಸು ಮತ್ತು ಶುಂಠಿ ತೋಟಗಳಲ್ಲಿ ನೀರು ನಿಲ್ಲದಂತೆ ಚರಂಡಿಗಳನ್ನು ತಕ್ಷಣವೇ ಸ್ವಚ್ಛಗೊಳಿಸಿ. ಇದು ಬೇರು ಕೊಳೆ ಮತ್ತು ಶೀಘ್ರ ಸೊರಗು ರೋಗವನ್ನು ತಡೆಗಟ್ಟಲು ಸಹಾಯಕಾರಿಯಾಗಿದೆ.